ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅವತ್ತು ಹೋಳಿ ಹಬ್ಬ ಇತ್ತು. ಆಫೀಸಿಗೆ ರಜೆ ಇತ್ತು. ಹಾಗಾಗಿ ಆರಾಮಾಗಿ ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ಸಡನ್ನಾಗಿ ನನ್ನ ಫೋನು ರಿಂಗ್ ಆಗೋಯ್ತು. ಕಣ್ಬಿಟ್ಟು ಮೊಬೈಲ್ ನೋಡಿದೆ. ಸುಷ್ಮಾ ಕಾಲಿಂಗ್ ಅಂತ ತೋರಿಸ್ತಿತ್ತು. ಕಾಲ್ನ ರಿಸೀವ್ ಮಾಡಿದೆ. ಹಲೋ ಸುಷ್ಮಾ, ಗುಡ್ ಮಾರ್ನಿಂಗ್ ಅಂತಂದೆ. ಆ ಕಡೆಯಿಂದ ಸುಷ್ಮಾ, ಗುಡ್ ಮಾರ್ನಿಂಗ್ ಅರುಣ್, ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು. ಇನ್ನೂ ಬೆಡ್ಡಿಂದ ಕೆಳಗಡೆ ಕಾಲೇ ಇಟ್ಟಿಲ್ಲ ಅಂತಂದೆ. ನಿಮಗಿರೋ ಅದೃಷ್ಟ ನಮಗೆಲ್ಲಿರುತ್ತೆ, ಮನೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಕಣೋ ಅಂದ್ಲು. ಓಕೆ, ಮತ್ತೆ ಏನು ಕಾಲ್ ಮಾಡಿದ್ದು, ಏನು ಸಮಾಚಾರ ಅಂತ ಕೇಳಿದೆ. ಅರುಣ್, ನನಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ಅಂತ ಕೇಳಿದ್ಲು. ಅದಕ್ಕೆ ನಾನು, ಏನು ಹೇಳು, ಆಗೋದಾದರೆ ಖಂಡಿತ ಮಾಡಿಕೊಡ್ತೀನಿ ಅಂತಂದ್ಲು. ಅಂದೆ. ಅದಕ್ಕೆ ಸುಷ್ಮಾ, ಏನಿಲ್ಲ ಕಣೋ, ರಘು ಸರು ಒಂದು ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ನ ರೆಡಿ ಮಾಡೋದಕ್ಕೆ ಹೇಳಿದರು. ಆದರೆ ನಂಗೆ ಅಷ್ಟು ಗೊತ್ತಾಗ್ತಾನೇ ಇಲ್ಲ ಕಣೋ, ಅದಕ್ಕೆ ಏನು ಹೆಲ್ಪ್ ತೊಗೊಳ್ಳೋಣ ಅಂತ ಕಾಲ್ ಮಾಡಿದೆ ಅಂತಂದ್ಲು. ಅಂದಂಗೆ ಗಾಯ್ಸ್, ರಘು ಸರ್ ಅಂದರೆ ನಮ್ಮ ಮ್ಯಾನೇಜರು, ನೀವು ಕನ್ಫ್ಯೂಸ್ ಆಗಬೇಡಿ ಸರಿನಾ. ಬನ್ನಿ ಕತೆಗೆ ಹೋಗೋಣ. ಹೋ ಅದಾ, ಆದರೆ ತುಂಬ ಟೈಮ್ ಹಿಡಿಯುತ್ತಲ್ವಾ ಅಂತ ನಾನು ಕೇಳಿದೆ. ಅದಕ್ಕೆ ಸುಷ್ಮಾ, ಪ್ಲೀಸ್ ಅರುಣ್, ಹೇಗಾದರೂ ಮಾಡಿ ಅದನ್ನು ರೆಡಿ ಮಾಡಲೇಬೇಕು, ಇಲ್ಲ ಅಂದರೆ ನಾಳೆ ನನ್ನ ಗೇಟ್ ಪಾಸ್ ಗ್ಯಾರಂಟಿ, ಪ್ಲೀಸ್ ಅರುಣ್ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡ್ಳು. ಸರಿ, ಎಲ್ಲಿ ಮಾಡೋದು ಅಂತ ಕೇಳಿದೆ. ಅದ್ರ ಬಗ್ಗೆ ವರಿ ಮಾಡಬೇಡ, ಬೇಕಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂದ್ಲು. ನಾನು ಯೋಚನೆ ಮಾಡಿ, ಸರಿ ಆಯಿತು ಬಾ ನೋಡೋಣ ಅಂದೆ. ಅದಕ್ಕೆ ಸುಷ್ಮಾ, ಥ್ಯಾಂಕ್ ಯು ಕಣೋ, ಎಷ್ಟೊತ್ತಿಗೆ ಬರಲಿ ಅಂದ್ಲು. ಅದಕ್ಕೆ ನಾನು ರೆಡಿ ಆಗೋಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು, ಅದ್ರ ಮೇಲೆ ಬಾ ಅಂದೆ. ನಾನು ಬಸ್ಸಲ್ಲಿ ಬರೋಕ್ಕೆ ಅಷ್ಟೊತ್ತು ಹಿಡಿಯುತ್ತೆ ಬಿಡು ಅಂದ್ಲು. ಯಾಕೆ, ನಿಮ್ಮ ಹಬ್ಬಿ ಮನೇಲಿಲ್ವಾ ಅಂತ ಚೇಷ್ಟೆ ಮಾಡಿ ಕೇಳಿದೆ. ಅದಕ್ಕೆ ಸುಷ್ಮಾ, ಇಲ್ಲ ಅರುಣ್, ಅವ್ರಿಗೆ ರಜೆ ಇಲ್ಲ ಕಣೋ, ಆಫೀಸಿಗೆ ಹೋಗ್ಬಿಟ್ಟಿದ್ದಾರೆ ಅಂದ್ಲು. ಮತ್ತು ಯಾಕೆ ಸುಮ್ಮನೆ ಕಷ್ಟಪಡ್ತೀಯಾ, ನಾನೇ ಬರ್ತೀನಿ ಬಿಡು, ಸುಮ್ಮನೆ ಬಸ್ಸಲ್ಲಿ ಬರೋದಕ್ಕೆ ಟೈಮ್ ವೇಸ್ಟ್ ಯಾಕೆ ಮಾಡ್ತೀಯಾ ಅಂದೆ. ಅದಕ್ಕೆ ಸುಷ್ಮಾ ಫುಲ್ ಎಕ್ಸೈಟ್ಮೆಂಟಲ್ಲಿ, ಸೋ ನೈಸ್ ಆಫ್ ಯು ಅರುಣ್, ಬೇಜಾರಿಲ್ಲ ತಾನೇ ಅಂತ ಕೇಳಿದ್ಲು. ಅದಕ್ಕೆ ನಾನು, ಬೇಜಾರಿಗೆ ಟ್ರೀಟ್ ಕೊಡಿಸು, ಸರಿ ಹೋಗ್ಬಿಡುತ್ತೆ ಅಂದೆ. ಅಯ್ಯಯ್ಯೋ, ಗ್ಯಾರಂಟಿ ಕೊಡಿಸ್ತೀನಿ, ಅದು ನೀನು ಕೇಳಬೇಕಾ ಅಂದ್ಲು. ಸರಿ ಆಗಿದ್ರೆ ರೆಡಿ ಆಗ್ತೀನಿ ಅಂದೆ. ಸರಿ ಬೇಗ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಾನು ಎದ್ದು ಸ್ನಾನ ಮಾಡಿ ಕ್ಯಾಶುವಲ್ ಬಟ್ಟೆ ಹಾಕ್ಕೊಂಡು ಸುಷ್ಮಾ ಮನೆ ಕಡೆ ಹೊರಟೆ. ಸುಷ್ಮಾ ನನ್ನ ಜೊತೆಯಲ್ಲೇ ಕೆಲಸ ಮಾಡೋ ಸಹೋದ್ಯೋಗಿ. ನಾವಿಬ್ಬರು 3 ವರ್ಷಗಳಿಂದ ಪರಿಚಯ. ಅವ್ರ ಮನೆಗೆ ನಾನು ತುಂಬ ಸಲ ಹೋಗ್ಬಿಟ್ಟು ಬಂದಿದ್ದೀನಿ. ಅವ್ರ ಗಂಡ ಕೂಡ ಒಳ್ಳೆ ಮನುಷ್ಯ. ಸುಷ್ಮಾ ನಂಗೆ ಒಳ್ಳೆ ಫ್ರೆಂಡು. ಆಫೀಸ್ ಕೆಲಸದಲ್ಲೂ ಕೂಡ ನಾವು ಒಂದೇ ಟೀಮು. ಹಾಗಾಗಿ ನಾವು ಪ್ರತಿನಿತ್ಯ ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿದೆ. ಹಬ್ಬ ಹರಿದಿನ ಬಂದಾಗ ಊಟಕ್ಕೆ ಅವ್ರ ಮನೆಗೆ ಹೋಗದೇ ಇದ್ದರೆ ಅಷ್ಟೇ ಚಂಡಿ ಚಾಮುಂಡಿನೇ ಆಗಿಬಿಡ್ತಾಳೆ. ಬೆಳಗ್ಗೆ ಸುಷ್ಮಾ ಮನೆ ತಲುಪಿದಾಗ ಟೈಮ್ 11 ಗಂಟೆ ಆಗಿತ್ತು. ಬೆಲ್ ಮಾಡಿದೆ. ಡೋರ್ ತೆಗೆದ್ಲು ಸುಷ್ಮಾ. ಹಾಯ್ ಅರುಣ್, ಬಾ ಒಳಗೆ ಅಂತ ಕರೆದ್ಲು. ಹಾಯ್ ಅಂತ ಒಳಗಡೆ ಹೋದೆ. ಅರುಣ್, ನೀನು ಇಲ್ಲೇ ಕೂತಿರು, ಬಂದೆ ಅಂತ ಕಿಚನ್ಗೆ ಹೋದ್ಲು. ಟಿ ವಿ ಆನ್ ಮಾಡಿ ನೋಡ್ತಾ ಇದ್ದೆ. ಅಡುಗೆ ಮನೆಯಿಂದ, ಅರುಣ್ ನಾಷ್ಟ ಏನು ತಿಂದೆ ಅಂತ ಕೇಳಿದ್ಲು. ನಾಷ್ಟ ಮಾಡೋಕ್ಕೆ ಜನ ಬಿಟ್ಟರೆ ಅಲ್ವಾ ಅಂತಂದೆ ಅವಳನ್ನ ನೋಡ್ತಾ. ಹೇ ಸಾರಿ ಕಣೋ, ಇರು ತಂದುಬಿಡ್ತೀನಿ ಅಂತ ಬಿಸಿ ಬಿಸಿ ಪಲಾವ್ ತಂದುಕೊಟ್ಲು. ನಿಂದಾಯ್ತಾ ಅಂತ ಕೇಳಿದೆ. ಇಲ್ಲ ಕಣೋ, ಮಾಡಬೇಕು ಅಂದ್ಲು. ಮತ್ತು ನೀನು ತಟ್ಟೆಗೆ ಹಾಕ್ಕೊಂಡು ಬಾ, ಇಬ್ಬರು ಒಟ್ಟಿಗೆ ತಿನ್ನೋಣ ಅಂದೆ. ಸರಿ ಅಂತ ಸುಷ್ಮಾ ಕೂಡ ತನ್ನ ಪ್ಲೇಟ್ನ ತಂದು ಸೋಫಾದಲ್ಲಿ ನನ್ನ ಎದುರಿಗೇನೆ ಕೂತ್ಕೊಂಡ್ಳು. ನಾ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದ್ವಿ. ಹೇಗಿದೆ ಅರುಣ್ ಪಲಾವು ಅಂತ ಕೇಳಿದ್ಲು. ಸೇಮ್ ಆ್ಯಸ್ ಆಲ್ವೇಸ್,
ಸೂಪರ್, ನೀನು ಮಾಡೋದೆಲ್ಲ ಎಲ್ಲ ಅಡುಗೆನೂ ಸಕ್ಕದಾಗಿರುತ್ತೆ ಕಣ, ಅದರಲ್ಲಿ ಎರಡು ಮಾತೇ ಇಲ್ಲ ಅಂತಂದ. ಥ್ಯಾಂಕ್ಸ್ ಕಣೋ ಅಂತ ಅವಳಂದ್ಲು. ಸುಷ್ಮಾ ನೈಟಿ ಹಾಕ್ಕೊಂಡಿದ್ಲು. ಬಗ್ಗಿ ತಿನ್ನೋವಾಗ ಎಲ್ಲ ಅವಳ ಸೌಂದರ್ಯನೂ ಪ್ರದರ್ಶನ ಆಗ್ತಾ ಇತ್ತು. ಮನೆಯಲ್ಲಿದ್ದಾಗ ಸುಷ್ಮಾ ತನ್ನ ಬಟ್ಟೆ ಬಗ್ಗೆ ಅಷ್ಟಾಗಿ ಗಮನ ಕೊಡಲ್ಲ. ಹಾಗಾಗಿ ನಾನು ತುಂಬ ಸಲ ಹೀಗೆ ಅವಳನ್ನು ನೋಡಿದ್ದೀನಿ. ಈಗಲೂ ಸಹ ಅದೇ ಕತೆ ಆಗಿತ್ತು. ಸುಷ್ಮಾಳ ಒಳಗಡೆ ಇರುವಂತಹ ಎಲ್ಲ ಸೌಂದರ್ಯ ನನಗೆ ಕಾಣಿಸ್ತಾನೇ ಇತ್ತು. ಸೊ ಆ ಪ್ರೆಷರಿಂದ ನನ್ನ ಕರಿನಾಗರಾವು ನನ್ನ ತಮ್ಮ ಎದ್ದು ತುಂಬ ಕ್ವಾಟ್ಲೆ ಕೊಡ್ತಾ ಇದ್ದ. ಹಾಗೋ ಹೀಗೋ ತಿಂಡಿ ಮಾಡಿ ಮುಗಿಸ್ದೆ. ಅವಳು ಕೂಡ ತಿಂಡಿ ಮುಗಿಸಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದಳು. ಸುಷ್ಮಾ ಬಂದುಬಿಟ್ಟು ಸರಿ ಶುರು ಮಾಡೋಣವಾ ಅಂತ ಕೇಳಿದ್ಲು. ನಾನು ನಗ್ತಾ ಏನ್ನ ಅಂದೆ. ಅದಕ್ಕೆ ಅವಳು ಹೇ ಕಳ್ಳ, PPT ರೆಡಿ ಮಾಡೋಣ ಅಂತ ನಾನು ಹೇಳಿದ್ದು, ನೀನೇನೇನೋ ಅನ್ಕೋಬೇಡ ಅಂದ್ಲು. ಸರಿ ಸರಿ ನಡಿ, ನಾನೇನೋ ಅಂದ್ಕೊಂಡಿಲ್ಲ, ನೀನೇ ಅದೆಲ್ಲ ಅನ್ಕೋತಾ ಇರೋದು ಅಂತಂದೆ. ಬಾ ನಾನು ರೂಮಲ್ಲಿ ಕೂತ್ಕೊಂಡು ಮಾಡೋಣ ಅಂದ್ಲು. ಸರಿ ಅಂತ ಇಬ್ಬರು ಅವಳ ಬೆಡ್ರೂಮಿಗೆ ಹೋದ್ವಿ. ಅವಳು ತನ್ನ ಲ್ಯಾಪ್ಟಾಪ್ನ ತೆಗೆದುಕೊಂಡ್ಲು. ನಾನು ಹಾಗೇ ಬೆಡ್ ಮೇಲೆ ಕೂತ್ಕೊಂಡೆ. ಪಕ್ಕದಲ್ಲೇ ಇದ್ದ ಅವಳ ಟೆಡ್ಡಿ ಕಣ್ಣಿಗೆ ಬಿತ್ತು. ರೆಡ್ ಕಲರ್ ಇತ್ತು, ಸಿಲ್ಕಿ ಬಟ್ಟೆ. ಅದನ್ನು ನೋಡಿ ಇನ್ನೂ ನನ್ನ ತಮ್ಮ ದಾಂಧಲೆ ಎಬ್ಸೋಕೆ ಶುರು ಮಾಡ್ದ. ಏನೋ ಹೇಳೋದಕ್ಕೆ ಬಂದು ಸುಷ್ಮಾ ಕಣ್ಣಿಗೆ ಅದು ಬಿದ್ದುಬಿಡ್ತು. ಅದನ್ನು ನೋಡ್ತಿದ್ದಂಗೆ ಪಟ್ಟಂತ ಬಂದು ಅವಳ ಚಡ್ಡಿನ ಎತ್ಕೊಂಡು ಹೋಗಿ ಬಾತ್ರೂಮಲ್ಲಿ ಇಟ್ಬಿಟ್ಟು ಬಂದಳು. ನಾನು ಏನೋ ಗೊತ್ತಿಲ್ಲದೆ ಇರೋ ಅಂತಾರ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಮತ್ತೆ ಲ್ಯಾಪ್ಟಾಪ್ನ ಹಿಡ್ಕೊಂಡು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ಳು. ನಾನು ಅವಳಿಗೆ ಕೆಲಸದ ಬಗ್ಗೆ ಹೇಳ್ತಾ ಹೋದೆ. ಅವಳು ಅದನ್ನು ಮಾಡ್ತಾ ಇದ್ಲು. ಹೀಗೆ ಮಾತಿನ ಮಧ್ಯೆ ಆಗಾಗ ನಾನು ತಮಾಷೆ ಮಾಡ್ತಾ ಅವಳಿಗೆ ಕ್ವಾಟ್ಲೆ ಕೊಡ್ತಾ ಇದ್ದೆ. ಅದಕ್ಕೆ ಅವಳು ನನಗೆ ಮೈ ಮುಟ್ಟಿ ನಗಾಡ್ತಿದ್ಲು. ಅವಳು ಮೈ ಮುಟ್ಟಿದಾಗೆಲ್ಲ ನನಗೆ ಕರೆಂಟ್ ಶಾಕ್ ಹೊಡೆದಂತಾಯ್ತಿತ್ತು. ಅದನ್ನು ಅವಳು ಗಮನಿಸಿದ್ಲು ಅನಿಸುತ್ತೆ. ಇದ್ದಕ್ಕಿದ್ದಂತೆ ಅರುಣ್, ನಿನ್ನ ಮನೆಯಲ್ಲಿ ಮದುವೆ ಬಗ್ಗೆ ಏನೂ ಹೇಳ್ತಾ ಇಲ್ವಾ ಹೇಗೆ ಅಂತ ಕೇಳಿದ್ಲು. ಯಾಕಾಗಿ ಕೇಳ್ತಾ ಇದೆಯಾ ಅಂದೆ. ಇಲ್ಲ ಕಣೋ, ನಿನಗೀಗ 30 ವರ್ಷ ಆಯಿತು, ಮದುವೆ ಯಾವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ಲು. ಅಯ್ಯೋ ಅದಕ್ಕೇನು ಅರ್ಜೆಂಟು, ಮಾಡಿಕೊಂಡ್ರೆ ಆಯಿತು ಬಿಡು ಅಂತ ನಾನಂದೆ. ಅದಕ್ಕೆ ಅವಳು ಸರಿ ಬಿಡಪ್ಪ, ಹೋಗಿ ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ. ನೈಟಿನಲ್ಲಿ ಸೈಡಿಂದ ಅವಳ 2 ಕಳಶಗಳು ಎದ್ದು ಕಾಣಿಸ್ತಾ ಇತ್ತು. ನಾನದನ್ನು ನೋಡ್ತಾ ಅವಳಿಗೆ ಕೆಲಸದ ಬಗ್ಗೆ ಹೇಳ್ಕೊಡ್ತಿದ್ದೆ. ಹೀಗೆ ಕೆಲಸ ಮುಗಿಯೋ ಅಷ್ಟರಲ್ಲಿ 1 ಗಂಟೆ ಆಯಿತು. ಅವಳಿಗೂ ಸಾಕಾಗೋಗಿತ್ತು. ಮುಗಿದ ತಕ್ಷಣ ಲ್ಯಾಪ್ಟಾಪ್ನ ಸೈಡ್ಗಿಟ್ಟು ಹಬ್ಬ ಅಂತ ಬೆಡ್ ಮೇಲೆ ಬಿದ್ಕೊಂಡ್ಳು. ಹಾಗೆ ಬಿದ್ಕೊಂಡಾಗ ನಾನು ಅವಳನ್ನು ನೋಡಿ ನಗಾಡಿದೆ. ಹಾಗೇ ನನ್ನ ಕಣ್ಣು ಅವಳ ಮೈ ಮೇಲೆಲ್ಲ ಹರಿದಾಡ್ತಾ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದ್ಲು ಬಿಡಿ ನೋಡೋದಕ್ಕೆ. ಅಬ್ಬಬ್ಬ ಏನು ಫಿಗರ್ ಅಂತೀರ. ಅಷ್ಟರಲ್ಲಿ ಸುಷ್ಮಾ ಥ್ಯಾಂಕ್ಸ್ ಕೊಣೋ ಹೆಲ್ಪ್ ಮಾಡಿದ್ದಕ್ಕೆ ಅಂತಂದ್ಲು. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ, ಟ್ರೀಟ್ ಬೇಕಮ್ಮ ಅಂದೆ. ಆಯ್ತು ಬಿಡೋ, ಕೊಡಿಸ್ತೀನಿ, ಏನು ಟ್ರೀಟ್ ಬೇಕು ಹೇಳು ಅಂತ ಕೇಳಿದ್ಲು. ಅದಕ್ಕೆ ನಾನು ಯೋಚಿಸ್ತಾ ಇದ್ದೆ, ಏನು ಕೇಳಲಿ ಅಂತ. ಆಗ ಸುಷ್ಮಾ ನನ್ನನ್ನೇ ನೋಡ್ತಿದ್ಲು. ಹಾಗೆ ಅವಳ ಕಣ್ಣು ನನ್ನ ಪ್ಯಾಂಟ್ ಮೇಲೆ ಬಿತ್ತು. ನನ್ನ ತಮ್ಮ ಬೇರೆ ಎದ್ದು ನಿಂತ್ಕೊಂಡು ಸೆಡ್ ಹೊಡಿತಾ ಇದ್ನಲ್ಲ, ಅದನ್ನು ನೋಡಿ ಅವಳ ಕೆನ್ನೆ ಕೆಂಪಾಯಿತು. ಅವಳು ನೋಡಿದ್ದನ್ನು ನಾನು ಗಮನಿಸ್ದೆ. ಪಟ್ಟಂತ ಪಕ್ಕದಲ್ಲಿದ್ದ ದಿಂಬನ್ನು ತೆಗೆದು ಮೇಲಿಟ್ಕೊಂಡೆ. ಏನರುಣ್, ಕಷ್ಟ ಆಗ್ತಾ ಇದೆಯಾ ಅಂತ ಕೇಳಿದ್ಲು. ಯಾವುದಕ್ಕೆ ಅಂದೆ. ಗೊತ್ತು ಬಿಡು ಅಂತ ನಗ್ತಾ ಹೇಳಿದ್ಲು. ಅಯ್ಯೋ ಯಾವುದ್ರ ಬಗ್ಗೆ ಸುಷ್ಮಾ, ಏನು ಕೇಳ್ತಾ ಇದೆಯಾ ನೀನು? ನನಗೇನೋ ಗೊತ್ತಾಗ್ತಾ ಇಲ್ಲಪ್ಪ ಅಂತಂದೆ. ಅದಕ್ಕೆ ನಗಾಡ್ತಾ ಅದಕ್ಕೆ ದಿಂಬಿಟ್ಕೊಂಡಿದ್ದು ಅಂತಂದ್ಲು. ನಾನು ನಾಚಿಕೆಯಿಂದ ಹಾಗೇನೂ ಇಲ್ಲಪ್ಪ ಅಂದೆ. ಅದಕ್ಕೆ ಕೇಳಿದ್ದು ನಾನು ಆವಾಗಲೇ, ಮದುವೆ ಯಾವಾಗ ಮಾಡ್ಕೊಳ್ತೀಯಾ ಅಂತ.
ಗೊತ್ತಾಯ್ತಾ ಇವಾಗ ಅಂದ್ಲು. ಓಹೋ, ಮದುವೆ ಆದರೆ ಏನಾಗ್ಬಿಡುತ್ತೆ ಮಹಾ ಅಂದೆ. ಅದಕ್ಕೆ ನಗ್ತಾ, ಹೀಗೆಲ್ಲ ಒದ್ದಾಡೋದು ತಪ್ಪತ್ತೆ ಅಂತಂದ್ಲು. ನಾನು ಅವಳ ಕಡೆನೇ ನೋಡ್ತಾ ಕಣ್ಣು ನೋಡಿದೆ. ಅವಳು ತಿರುಗಿದ್ಲು. ಹಾಗಾಗಿ ಏಟು ನನ್ನ ಕಣ್ಣಿಗೆ ಬಿತ್ತು. ಆಗಿಬ್ರಿಗೂ ಶಾಕ್ ಆಯಿತು. ಅವಳು ಕಣ್ಣರಳಿಸಿ ಆಶ್ಚರ್ಯದಿಂದ ನೋಡಿದ್ಲು. ಸುಷ್ಮಾ, ಸಾರಿ ಕಣೆ, ತಪ್ಪು ನಂದಲ್ಲ. ಏನು ಮಾಡಲಿ, ನಿಂದೆ ತಪ್ಪು ಅಂದೆ. ಅವಳ ನಾಚಿಕೆಯಿಂದ ಹೋಗಲಿ ಬಿಡು ಅಂದ್ಲು. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಯಾಕೋ ಸೈಲೆಂಟ್ ಆಗಿಬಿಟ್ಟೆ ಅಂತಂದ್ಲು. ಮತ್ತು ಏನು ಮಾಡಲಿ ಅಂದೆ. ಏನಾದರೂ ಹೇಳು ಅಂದ್ಲು. ನೀನೇ ಹೇಳು, ಏನೋ ಹೇಳ್ತಿದ್ದಲ್ಲ ಅಂತಂದೆ. ಮತ್ತೆ ನಗಾಡ್ತಾ, ಅದೇ ಮದುವೆ ಮಾಡಿಕೊಂಡ್ರೆ ಕಷ್ಟ ತಪ್ಪುತ್ತೆ ಅಲ್ವಾ, ಮತ್ತು ಯಾಕೆ ತಡ ಮಾಡ್ತಾ ಇದೆಯಾ ಅಂತ ಕೇಳಿದ್ಲು. ಓಹೋ, ಮದುವೆ ಮಾಡಿಕೊಂಡ್ರೆ ಮಾತ್ರನೇ ಕಷ್ಟ ತಪ್ಪುತ್ತಾ, ಇಲ್ಲಾಂದರೆ ಈ ಕಷ್ಟನ ನಿವಾರಿಸ್ಕೊಳ್ಳೋಕ್ಕಾಗದೇ ಇಲ್ವಾ ಅಂತ ಕೇಳಿದೆ. ಹಾಗಂದರೆ ಏನು ನಿನ್ನ ಮಾತಿನ ಅರ್ಥ? ಮದುವೆ ಇಲ್ಲದೆ ಅಂತ ರಾಗ ಹಿಡಿದು ಮಾತನ್ನು ಅರ್ಧದಲ್ಲೇ ಕಟ್ ಮಾಡಿದ್ಲು. ಏ ಇಲ್ಲಪ್ಪ, ಹಾಗೇನೂ ಇಲ್ಲ, ನೀನೇನೇನೋ ಹೇಳಬೇಡ ಅಂದೆ. ಇಲ್ಲಿ ಹೇಳು, ಪರವಾಗಿಲ್ಲ ಅಂತ ರೇಗಿಸಿದ್ಲು. ನಾನು ಮತ್ತೆ ಹೊಡಿಯೋಕ್ಕೋದೆ. ಮತ್ತೆ ತಿರುಗಿಬಿಟ್ಲು. ಮತ್ತೆ ಏಟು ಎಲ್ಲಿ ಬಿತ್ತು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ಲ. ಇಬ್ಬರು ಸೈಲೆಂಟಾಗಿ ಹೋಗ್ಬಿಟ್ವಿ. ಆಗ ಸುಷ್ಮಾ ನಾನು ದಿಂಬಿಟ್ಕೊಂಡಿದ್ದನ್ನು ತೆಗೆದು ನನಗೆ ಹೊಡೆಯೋಕೆ ಹೋದ್ಲು. ಆಗ ಅವಳಿಗೆ ಎದ್ದು ನಿಂತಿದ್ದು ನನ್ನ ತಮ್ಮ ಕಾಣಿಸ್ದ. ಅದನ್ನು ನೋಡಿ ಜೋರಾಗಿ ನಗ್ಬಿಟ್ಲು. ಏ ಯಾಕೆ ನಗಾಡ್ತಿದ್ಯಾ ಅಂತ ಕೇಳಿದೆ. ನೀನು ಅವಸ್ಥೆ ನೋಡಿ ಇನ್ನೇನು ಮಾಡಲಿ ಹೇಳು ಅಂದ್ಲು. ನೋಡು ಏನು ಮಾಡ್ತೀಯಾ ಅಂತ ನಾನು ಕಣ್ಣಿಂಗಲ್ಲಿ ಹೇಳಿದೆ. ಸುಷ್ಮಾಳಿಗೂ ಏನೇನೋ ಆಗಿರಬೇಕು ಅನಿಸುತ್ತೆ. ಅವಳ ನೈಟಿನಲ್ಲಿ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ನಿನಗೆ ಮದುವೆ ಆಗಿದ್ರು ಮತ್ತು ಇದ್ಯಾಕೆ ನಿನಗೆ ಕಷ್ಟ ಆಗ್ತಿದೆ ಅಂತ ನಾನು ರೇಗಿಸ್ದೆ. ಆಗ ಸುಷ್ಮಾ ತನ್ನ ನೈಟಿನ ನೋಡಿಕೊಂಡ್ಳು. ಅವಳಿಗೆ ಸಂಕೋಚ ಆಯಿತು. ನಾನು ಮೆಲ್ಲಗೆ ಅವಳ ಹತ್ರ ಬಂದು ಕೂತ್ಕೊಂಡು ಅವಳನ್ನು ಮುಟ್ಟಿದೆ. ಅವಳ ಕಾಲ ಮೇಲೆ ನನ್ನ ಕೈ ಇಟ್ಟೆ. ಸಡನ್ನಾಗಿ ಅವಳು ನನ್ನನ್ನೇ ನೋಡಿದ್ಲು. ಇದೆಲ್ಲ ತಪ್ಪು ಕಣೋ ಅಂದ್ಲು. ತಪ್ಪು ಅಂತ ಗೊತ್ತಿದ್ರೂ ನೀನು ನೈಟಿ ಯಾಕೆ ಒದ್ದೆ ಆಯಿತು ಅಂದೆ. ಸಡನ್ನಾಗಿ ನಿನ್ನ ತಮ್ಮನ ನೋಡಿದ್ನಲ್ಲ, ಅದಕ್ಕೆ ನನಗೂ ಹಾಗನ್ನಿಸ್ತು ಅಷ್ಟೆ ಅಂತಂದ್ಲು. ಯಾಕೆ ನೈಟೆಲ್ಲ ನೀನು ಹಬ್ಬಿ ವರ್ಕೌಟ್ ಮಾಡಲ್ವಾ ಅಂತ ಕೇಳಿದೆ. ಯಾಕೆ ಹೇಳ್ತೀಯ ನನ್ನ ಹಬ್ಬಿ ಕತೆ? ಕೆಲಸ ಅಂತ ಯಾವಾಗಲೂ ಅವ್ರಿಗೆ ಮೂರೊತ್ತು ಕೆಲಸದ್ದೇ ಚಿಂತೆ. ಹೆಂಡತಿ ಹತ್ರ ಹೋದರೆ ನಿನಗೆ ಯಾವಾಗಲೂ ಇದೇ ಧ್ಯಾನ ಅಂತ ನನಗೇ ಬೈತಾರೆ ಗೊತ್ತಾ ಅಂತಂದ್ಲು. ಓಹೋ ಹೌದಾ, ಆದರೆ ನಾನು ಬೈಯಲ್ಲಪ್ಪ, ಒಂದು ಸಲನಾದರೂ ನನ್ನ ಹತ್ರ ಬಂದು ನೋಡು ಅಲ್ಲ ಅಂತಂದೆ. ತುಂಬ ಪೋಲಿ ಆಗಿಬಿಟ್ಟಿದ್ಯಾ ನೀನು, ಫಸ್ಟ್ ಎದ್ದೋಗು, ಮೊದಲು ಒಂದು ಮದುವೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ ಅಂತಂದ್ಲು. ಹೌದಾ, ನೀನು ಮದುವೆ ಆಗಿದೆಯಾ ತಾನೆ, ಮತ್ಯಾಕೇನು ಸರಿ ಹೋಗಿಲ್ಲ ಅಂತಂದ್ಲು. ನಂದೇ ಬೇರೆ, ನೀನು ಹುಡುಗ ಅಲ್ವಾ, ಸರಿ ಹೋಗುತ್ತೆ ಬಿಡು ಅಂತಂದ್ಲು. ಹೌದು, ನಾನು ಹುಡುಗನೇ, ಆದರೆ ನನ್ನ ಮದುವೆ ಆಗೋ ಹುಡುಗಿಗೆ ಇದೆಲ್ಲ ಇಷ್ಟ ಇಲ್ಲ ಅಂದರೆ ನೀನು ಗಂಡನ ಥರನೇ ನಾನು ಹೆಂಡತಿ ಕೂಡ, ಏನು ನೀನು ಮೂರೊತ್ತು ಇದೇ ಜ್ಞಾನನ ಅಂತ ಅಂದ್ಬಿಟ್ರೆ ಅಂತಂದೆ. ಸರಿನಪ್ಪ, ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತಂದ್ಲು. ಏನೂ ಇಲ್ಲ, ನಿನಗೂ ಇದ್ರಲ್ಲಿ ಆಸಕ್ತಿ ಇದೆ, ನನಗೂ ಇದ್ರಲ್ಲಿ ಆಸಕ್ತಿ ಇದೆ. ಸೊ ನನ್ನ ಮದುವೆ ಪಾಡಿಗೆ ಮದುವೆ ಆಗುತ್ತೆ. ಇಬ್ರಿಗೂ ಆಸಕ್ತಿ ಇರೋದ್ರಿಂದ ನಾವು ಯಾಕೆ ನಮ್ಮ ಆಸೆನ ಈಡೇರಿಸ್ಕೋಬಾರ್ದು ಅಂತ ಕೇಳಿದೆ. ಅದಕ್ಕವಳು ನಿಂಗೇನಾದರೂ ತಲೆ ಕೆಟ್ಟಿದೆಯಾ ಅಂತಂದ್ಲು. ತಲೆ ಕೆಟ್ಟಿರಲಿಲ್ಲ, ಬಟ್ ನಿನ್ನನ್ನು ನೋಡಿ ತಲೆ ಕೆಟ್ಟು ಹೋಗಿದೆ ಅಂತಂದೆ. ಪ್ಲೀಸ್ ಅರುಣ್, ಈ ರೀತಿಯೆಲ್ಲ ಮಾತಾಡಬೇಡ. ಇವಾಗೆಲ್ಲ ಆಯ್ತಲ್ಲ, ಹೋಗು, ನಾನು ನಿನಗೆ ನಾಳೆ ಟ್ರೀಟ್ ಕೊಡಿಸ್ತೀನಿ ಅಂತಂದ್ಲು. ಟ್ರೀಟ್ ಅಂದರೆ ನಿನ್ನ ಪ್ರಕಾರ ಏನು ಅಂತಂದೆ. ಮತ್ತೇನು, ಯಾವುದಾದ್ರೂ ಹೋಟೆಲಲ್ಲಿ ಊಟ ಕೊಡಿಸ್ತೀನಿ ಅಂತಂದ್ಲು.
ಓಹೋ, ನನ್ನ ಹತ್ರ ಅಮೌಂಟ್ ಇಲ್ಲ ನೋಡು ಊಟ ತೊಗೊಂಡು ತಿನ್ನೋಕ್ಕೆ, ಅದಕ್ಕೋಸ್ಕರ ನಿನ್ನ ಹತ್ರ ಕೇಳಬೇಕಾ ಅಂತಂದೆ. ಮತ್ತಿನ್ನೇನು ನಿನ್ನ ಗೋಳು ಅಂತ ಕೇಳಿದ್ಲು. ಟ್ರೀಟ್ ಅಂದರೆ ಊಟನೇ ಆಗಬೇಕು ಅಂತ ಏನೂ ಇಲ್ಲ, ನನ್ನ ಕೈಲಿ ಏನು ಆಗಲ್ವೋ ಅದನ್ನು ಕೊಡ್ಬೋದಲ್ಲ ಅಂತಂದೆ. ಏನು ಅದೇನು ಹೇಳ್ತೀಯ ಡೈರೆಕ್ಟಾಗಿ ಹೇಳು, ನಂಗೆ ಹಿಂಗೆ ಸುತ್ತಿ ಬಳಸಿ ಎಲ್ಲ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ ಅಂತಂದ್ಲು. ನಿನ್ನಾಸೆ ನನ್ನ ಆಸೆ ಇಬ್ಬರು ಒಂದೇ ಇರುವಾಗ ಟ್ರೀಟ್ ನೆಪದಲ್ಲಿ ಯಾಕೆ ನಮ್ಮ ಆಸೆ ತೀರಿಸ್ಕೋಬಾರ್ದು ಅಂತಂದೆ. ಅರುಣ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಎದ್ದು ಹೋಗು ಅಂತಂದು. ನೋವೇ ಚಾನ್ಸೇ ಇಲ್ಲ, ನಾನು ಎದ್ದು ಹೋಗಲ್ಲ, ನಿನ್ನನ್ನು ನೋಡಿದಾಗಿಂದ ಐ ಕಾಂಟ್ ಕಂಟ್ರೋಲ್ ಮೈಸೆಲ್ಫ್ ಅಂತಂದ್ಬಿಟ್ಟು ಹೋಗಿ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟೆ. ಫಸ್ಟು ನನ್ನನ್ನು ದೂರ ನೋಕೋದಕ್ಕೆ ತುಂಬಾ ಟ್ರೈ ಮಾಡಿದ್ಲು. ಯಾವಾಗ ನಾನು ಎಲ್ಲಿ ಬೇಕಂದ್ರಲ್ಲಿ ಮುತ್ತಿಡೋದಕ್ಕೆ ಶುರು ಮಾಡಿದ್ನೋ ಕ್ರಮೇಣ ಅವಳು ಕೂಡ ಸುಮ್ಮನೆ ಆಗಿದ್ಲು. ನೂಗ್ತಾ ಇದ್ದಿದ್ದ ಕೈಗಳು ಸೀದಾ ನನ್ನ ಬೆನ್ನ ಹತ್ರ ಬಂದು ಅವಳು ಕೂಡ ಗಟ್ಟಿಯಾಗಿ ನನ್ನನ್ನು ಅಪ್ಕೊಂಡ್ಳು. ಅಷ್ಟೇ ಇಬ್ಬರು ಆಸೆನೂ ಮುಗ್ದೋಯ್ತು. ಆಮೇಲೆ ತುಂಬ ಸಲ ಅವ್ರ ಮನೆಯಲ್ಲೇ ಇಬ್ಬರು ಸೇರಿದ್ದೀವಿ. ಕತೆ ಎಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಕತೆ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ಚಾನಲಲ್ಲಿ ಕತೆಗಳು ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.